ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಎಸ್ ಡಿ ಗುರು ಕನ್ನಡ ಚಾನಲ್ ಇಂದ ಮಾಡ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಕಮ್ಮಿನೇ ಇರ್ಬೋದು, ಆದ್ರೆ ಇಲ್ಲಿರ್ತಾರೆ ಅಂತ ಹೇಳ್ತಾ ಪರವಾಗಿಲ್ಲ. ನಾನು ಈ ಕೇಸ್ ಬಗ್ಗೆ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದ್ರೂ ನಾನು ಮೊನ್ನೆಯಿಂದ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಬಟ್ ಏನೋ ಡೀಟೇಲ್ ಆಗಿ ಮಾತಾಡಕ್ಕಾಗಿಲ್ಲ. ಏನಕ್ಕಂದ್ರೆ ಇವಾಗ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ಮೈರ ಕುದಿತಾ ಇದೆ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಅಲ್ಲ ಕಣ್ರಿ, ಈ ವಿಷಯ ಅಷ್ಟು ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಎಜುಕೇಶನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅರ್ಥ ಆಗುತ್ತೆ. ಆ ವ್ಯಕ್ತಿ ಹೇಳಿರೋದೇನು, ನೀವು ಅರ್ಥ ಮಾಡ್ಕೊಂತಿರೋದೇನು. ನಾನು ಎಲ್ಲರಿಗೂ ಹೇಳ್ತಿಲ್ಲ, ನಮ್ಮ ಕನ್ನಡಿಗರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ವಿಷಯಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಕೆಲವು ಇರ್ತಾರಲ್ಲ ಕ್ರಿಮಿಕೀಟಗಳು, ಈ ನಮ್ಮ ಮಧ್ಯೆನೆ ಈ ಕಚಡ ನನ್ನ ಮಕ್ಕಳು ಇರ್ತಾರಲ್ಲ ಅಂತವ್ರಿಗೆ ಹೇಳ್ತಿರೋದು. ಕೋಮು ಗಲಭೆಗೆ ಇದನ್ನ ರಿಲೇಟ್ ಮಾಡ್ತಿದ್ರಲ್ಲ ಅಂತ ಕಚ್ಚಡ ನನ್ನ ಮಕ್ಕಳಿಗೆ ಹೇಳ್ತಿರೋದು. ಬಾಯಿ ಹೊಳ್ತಿಲ್ಲ, ಅಷ್ಟು ಕೋಪ ಬರ್ತಾ ಇದೆ. ಇಂಥ ವಿಷಯನ ಕೋಮು ಗಲಭೆಗೆ ರಿಲೇಟ್ ಮಾಡ್ತಿದಾರಲ್ಲ ಅಂತ ನನ್ನ ಮಕ್ಕಳಿಗೆ ನಾಚಿಕೆ ಆಗ್ಬೇಕು, ಮುಗಿಬೇಕು. ಎಷ್ಟು ಕೋಪ ಬರ್ತಿದೆ ಅಂತ ಹೇಳಿದ್ರೆ ಅಷ್ಟು ಕೋಪ ಬರ್ತಿದೆ. ಅಷ್ಟು ಚೆನ್ನಾಗಿ ಒಂದು ಹೆಣ್ಣಿನ ಬಗ್ಗೆ ಆಗಿರೋ ಅಪರಾಧದ ಬಗ್ಗೆ ಇಷ್ಟು ವರ್ಷ ಎಲ್ಲಿದ್ದಪ್ಪ ಅಂತ ಮಾತಾಡ್ತಾರೆ. ನೀವೆಲ್ಲಿದ್ರಿ ಅವಾಗ ಮಾತಾಡ್ಬೇಕಾದ್ರೆ? ಇವಾಗ ಯಾಕೆ ಮಾತಾಡ್ತಿದ್ದೀರಾ? ಇವಾಗ ಅಲ್ಲಿ ಮಾಡೋದು ಒಂದು ಒಳ್ಳೆ ಕೆಲ್ಸಕ್ಕೆ ಬೆಂಬಲ ಕೊಡ್ರಿ ಅಂದ್ರೆ ಅದಾಗಲ್ಲ. ಅವ್ರ ತಟ್ಟೆಲೆ ಹೆಗಣ ಹಿಡ್ಕೊಂಡು ಬೇರೆಯವ್ರ ತಟ್ಟೆ ನೋಡ್ತಾವ್ರೆ, ಅವ್ರದ್ದೇನಾದ್ರೂ ಇದೆಯಾ ಅಂತ ಮೋಸಕ್ಕೆ. ನಾಚಿಕೆ ಆಗ್ಬೇಕು. ಅಲ್ಲ, ಹೋಗಿ ಅರೆಸ್ಟ್ ಮಾಡ್ತಾರಂತೆ. ಒಂದು ವಿಡಿಯೋ ನೋಡಿದೆ ಗಿರೀಶ್ ಅವ್ರದ್ದು. ಸರ್, ನಿಮ್ಗೆ ಹ್ಯಾಟ್ಸ್ ಆಫ್ ಸರ್. ಎಷ್ಟು ಆ ವಿಡಿಯೋ ನೋಡಿದ್ರೆ ಕುದಿಯುತ್ತೆ. ನಮ್ಮ ಸಮಾಜದಲ್ಲಿ ಎಂತ ಕಚಡ ನನ್ನ ಮಕ್ಳಿದ್ದಾರೆ. ರಾತ್ರಿ ಮನೆಗೆ ಹೋಗಿದಾರಂತೆ ಪೊಲೀಸ್ ಅವರು ಅರೆಸ್ಟ್ ಮಾಡೋದಕ್ಕೆ. ಸೆಕ್ಷನ್ 299 ಹಾಕ್ತಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಬಗ್ಗೆ. ಇಷ್ಟೆಲ್ಲ ಆಗ್ತಿದ್ರು ನಮ್ಗೇನೋ ಮಾಡಕ್ ಆಗ್ತಿಲ್ವಲ್ಲ. ಬಟ್ ಒಂದಂತ ಹೇಳ್ತಿದೀನಿ, ನಮ್ಮ ಕನ್ನಡಿಗರು ಹ್ಯಾಟ್ಸ್ ಆಫ್ ಗುರು. ಹೆಂಗ್ ನಿಂತ್ಕೊಂಡಿದೀರ ಅಂದ್ರೆ ಪ್ರತಿಯೊಂದು ಕಮೆಂಟ್ಸ್ ಓದ್ತಿದೀನಿ. ಪ್ರತಿಯೊಂದು ಕಮೆಂಟ್ಸ್ ಪಾಸಿಟಿವ್ ಆಗಿದೆ. ಇದನ್ನ ಹಿಂದೂ ಮುಸ್ಲಿಂ ಆಗಿ ಡಿವೈಡ್ ಮಾಡ್ತಿದಾರಲ್ಲ ಅಂತ ನನ್ನ ಮಕ್ಕಳಿಗೆ ತಪ್ಪೇಲಿ ಹೊಡಿಬೇಕು. ಫಸ್ಟ್ ಸಿಗರಲ್ಲಿ ಹೊಡಿಬೇಕು. ಏನ್ ಅನ್ಕೊಂಡಿದಾರ ಅವ್ರನ್ನ? ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ವಿಡಿಯೋನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೆ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇಷ್ಟು ಮೂರ್ಖತನದಿಂದ ಎಷ್ಟೊಂದು ಜನ ಅಂತ ಹೇಳ್ತೀರಾ, ಅದು ಕೆಲವು ಇರ್ತಾರೆ ಕಚ್ಚಡ ಹಲ್ಕ ನಾಯಿ ನನ್ನ ಮಕ್ಕಳು. ನನ್ನ ಬಾಯಲ್ಲಿ ಕೆಟ್ಟ ಪದ ಬರ್ತಾ ಇದೆ. ಏನಕ್ಕಂದ್ರೆ ಅಲ್ಲಿ ಆಗಿರೋ ವಿಷಯನೇ ಬೇರೆ, ಮಾತಾಡ್ತಿರೋ ವಿಷಯನೇ ಬೇರೆ. ಆದ್ರೆ ಕೆಲವೊಬ್ರು ಅದನ್ನ ಸ್ಪ್ರೆಡ್ ಮಾಡ್ತಿರೋ ರೀತಿ ಬೇರೆ. ನೋಡಿ, ಈ ಮೀಡಿಯಾ ನನ್ನ ಮಕ್ಳು ಇರ್ತಾರಲ್ಲ, ಅವರಿದ್ದಾರೆ ನಮ್ಮ ಸ್ಟಾರ್ ಅವರು, ಹೆನ್ರಿ ಮೀಡಿಯಾ, ಅವರು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಂಥ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬೈದಿದ್ದಾರೆ. ಇವಾಗ ಅದಕ್ಕೂ ಡಿಫೆಂಡ್ ಮಾಡ್ಕೊಂಡ್ಬಿಟ್ರೆ, ನೀವು ಅವನ್ ಫ್ಯಾನ್ ಇರ್ಬೇಕು, ಇನ್ ಫೋನ್ ಇರ್ಬೇಕು. ಏನ್ ಗೊತ್ತಾ, ಇವಾಗ ಏನೇ ಒಂದು ಮಾತಾಡಿದ್ರು ಇವನು ಕಾಂಗ್ರೆಸ್ ಗುಲಾಮ, ಇಲ್ಲ ಇವನು ಬಿಜೆಪಿ ಭಕ್ತ, ಅಂದು ಭಕ್ತ, ಇಲ್ಲ ಇವನು ದೇಶದ್ರೋಹಿ, ಹಿಂಗೆ ಹಾಕೊಂಡು ರುಬ್ಬಿಡ್ತಾರೆ. ಮಾತಾಡೋದಕ್ಕೆ ಒಂದು ರೈಟ್ಸೇ ಇಲ್ಲ. ಅಲ್ಲ, ಎಲ್ಲರಿಗೂ ಹೇಳ್ತಿಲ್ಲ ನಾನು. ಈ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು, ಅಲ್ಲಿ ಕೆಲವು ಕಚ್ಚಡ ಹಲ್ಕ ನನ್ನ ಮಕ್ಕಳು ಇರ್ತಾರೆ. ಅಂತ ನನ್ನ ಮಕ್ಕಳಿಗೆ ಹೇಳ್ತಿರೋದು. ಅಂತವರಿಂದನೇ ನಮ್ಮ ದೇಶ, ನಮ್ಮ ರಾಜ್ಯ ಹಿಂಗೆ ಏನಾದ್ರು ಕಷ್ಟ ಪಡುತ್ತೆ ಅಂದ್ರೆ ಅಂತ ನನ್ನ ಮಕ್ಕಳಿದ್ದಾರೆ. ಎಷ್ಟು ಕೋಪ ಬಂತು ಅಂದ್ರೆ ವಿಡಿಯೋ ನೋಡಿ. ಅಲ್ಲ ಗುರು, ಅದೇ ನಮ್ ಗಿರಿ ಸರ್ ಹೇಳಿದ್ರು, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರು ಹಿಂಗಾದ್ರೆ, ಏನಾದ್ರು ಆದ್ರೆ ಅವನು ನಮ್ ಜಾತಿಯವನೇ, ಅವನು ನಮ್ಮ ಧರ್ಮದವನೇ, ಪರವಾಗಿಲ್ಲ ಅಂತ ಬಿಡ್ತೀರೇನ್ರಿ? ಇಲ್ಲ ತಾನೆ? ಅವಾಗ ನೋಡಲ್ಲ ತಾನೆ ಜಾತಿ ಧರ್ಮ. ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ವಿಷಯ ಇರೋದ್ ಬೇರೆ, ಮಾತಾಡ್ತಿರೋದ್ ಬೇರೆ, ಸ್ಪ್ರೆಡ್ ಮಾಡ್ತಿರೋದ್ ಬೇರೆ. ಯಾಕೆ ನಮ್ ಸಮಾಜ ಹಿಂಗೆ? ಏನು ಬದಲಾವಣೆ ತರಕ್ ಆಗ್ತಿಲ್ವಾ? ತರಕ್ ಆಗಲ್ವಾ? ಇವಾಗ ಅಂತ ನೋಡಿ, ಇವಾಗ ವಾಯ್ಸ್ ರೇಸ್ ಮಾಡಿರೋರ್ನೆ ಅರೆಸ್ಟ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ, FIR ಹಾಕಿದಾರಂತೆ. ಹಾಕ್ರೋ, ಇನ್ನು ಏನ್ ಹಾಕ್ರೋ? ಒಂದ್ ಹೇಳ್ತೀನಿ, ಕನ್ನಡಿಗರು ನಿಂತ್ಕೊಂಡ್ರೆ ಎಂತದೇ ವಿಷಯ ಆಗಿದ್ರು ನುಗ್ಬಂದ್ ಹೊಡಿತಾರೆ. ಹೇಳ್ತೀನಿ, ನೋಡೋಷ್ಟು ನೋಡ್ಕೊಂತಾರೆ.
ತಡ್ಕೊಂತಾರೆ. ನಮ್ ಕರ್ನಾಟಕ ರಾಜ್ಯ ಏನ್ ಅನ್ಕೊಂಡಿದ್ದೀರಾ? ಎಂತಂತವ್ರು ಎಲ್ಲಾ ಕಡೆ ನಾವೆಲ್ಲ ಒಳಗಡೆ ಬಿಟ್ಕೊಂಡಿದೀವಿ. ಏನಕ್ಕೆ ಹೇಳ್ರಿ? ನಮ್ದು ದೊಡ್ಡ ಹೃದಯ ಅಂತ ಏನು ಬಿಟ್ಟಿರೋದು. ಬನ್ನಿ, ಬದುಕಿ, ಉಸಿರಾಡಿ, ಜೀವನ ಕಟ್ಕೊಳ್ಳಿ ಅಂತವ್ರಿಗೆಲ್ಲಾ ಬಿಟ್ಟಿದೀವಂತೆ. ಬಟ್ ಒಂದ್ ಸಲಿ ಬಿದ್ದ ಅಂದ್ರೆ ಆ ಕಡೆ ತಿರುಗ್ಬಿಡ್ಬೇಕು. ಇವನ್ ಯಾವನೋ ಬಂದ ಹಿಂಗ್ ಮಾತಾಡ್ತಾರ, ಲೈಕ್ಸ್ ಕಮೆಂಟ್ಸ್ ಮಾತಾಡ್ತಿಲ್ಲ ಬಸ್ಸು, ಆನೆಸ್ಟ್ ಆಗಿ ಅದ್ ಇಟ್ಕೊಂಡು ನನ್ ಪೂಜೆ ನನ್ ಕಂಠ. ಒಂದು ಹೆಣ್ಣಿಗೆ ಇಷ್ಟು ವರ್ಷ ಆದ್ರೂ ಅಷ್ಟು ಕ್ರೂರವಾಗಿ ಹಿಂಸೆ ಮಾಡಿ ಸಾಯಿಸಿ ಬಿಸಾಕಿದಾರಲ್ಲ, ಇನ್ನು ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯಕ್ ಆಗ್ತಿಲ್ಲ ಅಂದ್ರೆ ನಮ್ಮ ರಾಜ್ಯ ಎಲ್ಲಿದೆ? ನಮ್ಮ ಕಾನೂನು ಎಲ್ಲಿದೆ? ಕಾನೂನಿನ ವ್ಯವಸ್ಥೆ ಹೆಂಗಿದೆ? ಎಲ್ಲಾನು ಕರಪ್ಟೆಡ್. ಏನ್ ಮಾಡಿದ್ರು, ಏನ್ ಮಾಡ್ಬೇಕು ಅಂದ್ರೂ ಅಲ್ಲಿ ದುಡ್ಡು, ಲಂಚ, ದರೋಡೆ ಇಂಥದ್ದೇ ಆಗಿದೆ. ಒಳ್ಳೆ ಮನ್ಸಿರೋರ್ಗೆ ಪ್ರೀತಿಯಿಂದ ಬದುಕೋಣ, ಎಲ್ಲರೂ ನಮ್ಮೂರು ಅಂತ ಅನ್ಕೊಂಡ್ ಬದುಕೋಣ ಅಂತ ಅಂದ್ರೆ, ಆಮೇಲೆ ಸಮಾಜದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದಕ್ಕೆ ಅದನ್ನ ಎತ್ತಿ ಹೋರಾಡೋಣ ಅಂತ ಅನ್ಬಿಟ್ಟು ವಾಯ್ಸ್ ರೈಸ್ ಮಾಡಿದ್ರೆ ಅಂತವ್ರಿಗೆ ಜೈಲ್ಗೆ ಹಾಕ್ತೀರಾ? ಇದೇ ಆಗ್ತಿರೋದು. ಅದೇ ಭಯ, ಏನಾದ್ರೂ ಮಾಡಿದ್ರೆ ನಮ್ಮನ್ನ ಎಲ್ಲಿ ಮಾಡ್ಬಿಡ್ತಾರೋ, ನಾವೇನಾಗ್ಬಿಡ್ತೀವೋ, ನಂಬ್ಕೊಂಡಿರೋ ಒಂದು ಫ್ಯಾಮಿಲಿ ಇರುತ್ತಲ್ಲ ಅದೇನಾಗ್ಬಿಡುತ್ತೋ ಅನ್ನೋ ಭಯ. ಅಷ್ಟೆಲ್ಲ ಮೀರಿ ಎದ್ದು ನಿಂತ್ಕೊಂಡು ವಿಡಿಯೋ ಮಾಡಿ ಪರವಾಗಿಲ್ಲ, ಒಂದ್ ಹೆಣ್ಣಿಗೆ ನ್ಯಾಯ ಸಿಗ್ಬೇಕು, ಇಷ್ಟು ವರ್ಷ ಆದ್ರೂ ಅನ್ಬಿಟ್ಟು. ಆಮೇಲೆ ಮೇನ್ ಆಗಿ ನಾನು ಹೇಳ್ತಿದ್ದೀನಿ, ಮಹೇಶ್ ತಿಮ್ರೋಡಿ ಸರ್ ಆಗಿರ್ಬೋದು, ಗಿರೀಶ್ ಆಗಿರ್ಬೋದು, ಥರ್ಡ್ ಐ ಚಾನಲ್, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ತುಂಬಾ ಜನ ಎಷ್ಟು ಹೋರಾಡ್ತಿದ್ದಾರೆ ಅಂದ್ರೆ ಅಷ್ಟು ವರ್ಷಗಳಿಂದ. ಮೇನ್ ಆಗಿ ಇವ್ರಿಗೆ ನಾನು ತುಂಬಾ ಹೇಳ್ತೀನಿ, ನಾನು ಹಳೆ ವಿಡಿಯೋಲಿ ಹೇಳಿದೆ, ಸಲ್ಯೂಟ್ ಬಾಯ್ಸ್, ಸಲ್ಯೂಟ್. ರಕ್ತ ಕುದಿಯುತ್ತೆ ಇಂಥ ವಿಷಯಗಳನ್ನ ನೋಡಿದಾಗ. ಪಾಪ ಮಾಡೋದೇನಕ್ಕೋ, ಆಗ್ತಿರೋದೇನೋ. ಇಂಥದ್ರಲ್ಲೂ ನಾವೇನಾದ್ರೂ ವಾಯ್ಸ್ ರೈಸ್ ಮಾಡಿಲ್ದೆ ಸುಮ್ನೆ ಕುತ್ಕೊಂಡು ಏನ್ ನಮ್ ಪಾಡಿಗೆ ನಮ್ಗೆ ಯಾಕೆ ಬೇಕಪ್ಪ ಈ ಹೊಸ ಬರಿ ಅಂತ ಇತ್ಕೊಂಡ್ರೆ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಹುಟ್ಟರ ಜನ್ಮ ವೇಸ್ಟ್ ಅನ್ಸ್ಬಿಡುತ್ತೆ. ಬಟ್ ಒಂದ್ ಹೇಳ್ತೀನಿ, ಎಷ್ಟೋ ಕನ್ನಡಿಗರು 1.5 ಕೋಟಿ ವ್ಯೂಸ್ ಹೋಗಿದೆ ಅಂದ್ರೆ, ಅಷ್ಟು ಜನ ನೋಡಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ನಿಮ್ಗಳೆಲ್ಲ. ಬಿಕಾಸ್ ನಾನು ತುಂಬಾ ಕಮೆಂಟ್ಸ್ ಅಲ್ಲಿ ಓದ್ತಾ ಇದ್ದೀನಿ, ಎಷ್ಟು ಜನ ಸಪೋರ್ಟ್ ಕೊಡ್ತಿದ್ದಾರೆ ಅಂದ್ರೆ. ಆ ವ್ಯಕ್ತಿ ನನ್ನ ಬಗ್ಗೆ, ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಅವ್ರದ್ದು ವಿಡಿಯೋಸ್ಗಳನ್ನ ನಾನು ತುಂಬಾ ನೋಡಿದೀನಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂತ ವ್ಯಕ್ತಿಗಳೇ ಬಿಗ್ ಬಾಸ್ ಬಂದಿರೋರು, ಮೀಡಿಯಾದಲ್ಲಿರೋರೆ. ಅಂತ ವ್ಯಕ್ತಿ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಾತಾಡಿರೋದು ಒಂದು ಹೆಣ್ಣಿನ ಬಗ್ಗೆ, ಆದ್ರೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ಹಿಂಗೆ ಒಬ್ಬ ಸಮಾಜದಲ್ಲಿ ಹಿಂಗೆ ನಮ್ಮನ್ನ ಡಿವೈಡ್ ಮಾಡ್ತಾರೆ ಅಂತಾರಲ್ಲ, ಇಂಥ ವ್ಯಕ್ತಿಗಳಿಂದಾನೆ. ನಾನು ಆ ವಿಡಿಯೋ ಮಾಡಿದಾರಲ್ಲ, ಆ ವಿಡಿಯೋ ನೋಡಿದ್ರೆ ನನ್ಗೆ ಉರಿತಾ ಇತ್ತು, ಇರಬರ ಕಡೆ ಇಲ್ಲ ಅನ್ಕೊಳ್ಳಿ. ಇಷ್ಟು ದೊಡ್ಡ ವ್ಯಕ್ತಿ, ಒಂದು ನೇಮ್ ಇರೋ ವ್ಯಕ್ತಿ, ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿಲ್ದೆ, ಆ ವಿಡಿಯೋ ಮಾಡೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿಲ್ದ, ಅದನ್ನ ಬೇರೆ ರೀತಿ ತಿಳ್ಕೊಂಡು ಜನರಿಗೆ ಬೇರೆ ರೀತಿ ಹೇಳ್ತಾ, ಇದ್ರಿಂದ ಏನ್ರಿ ಸಿಗುತ್ತೆ ನಿಮ್ಗೆ? ಕಮೆಂಟ್ಸ್ ಎಲ್ಲ ಓದ್ತಿದ್ದೆ, ಪೇಮೆಂಟ್ ಆಯ್ತಾ, ಹಂಗೆ ಹಿಂಗೆ ಅಂತ ಎಲ್ಲ. ಆ ಕಮೆಂಟ್ಸ್ ಓದಿದ್ರೇನೆ ನನ್ನ ಕಣ್ಣಲ್ಲಿ ರಕ್ತ ಬರ್ಬೇಕು. ಆ ವಿಡಿಯೋ ಮಾಡಿದವ್ರಿಗೆ ಜನರು ನಿಂತ್ಕೊಂಡಿದ್ದಾರೆ, ಒಂದಂತ ಹೇಳ್ತೀನಿ, ಜನರು ನಿಂತ್ಕೊಂಡಿದ್ದಾರೆ. ಮುಂದೆ ಏನ್ ಅಪ್ಡೇಟ್ಸ್ ಬಂದ್ರು ನಾನು ನಿಮ್ಗೆ ಖಂಡಿತ ನನ್ನ ಕಡೆಯಿಂದ ಹೇಳ್ತೀನಿ. ಬಟ್ ಒಂದಂತ ಹೇಳಿ, ಜೊತೆಗಿರಿ. ಏನೇ ಆದ್ರೂ ಸಮೀರ್ ಅವ್ರಿಗೆ ಆಗಿರ್ಬೋದು, ಆಮೇಲೆ ಮಹೇಶ್ ತಿಮ್ರೋಡಿ ಸರ್ಗ್ ಆಗಿರ್ಬೋದು, ಗಿರೀಶ್ ಸರ್ಗ್ ಆಗಿರ್ಬೋದು, ಇವ್ರ ಜೊತೆ ನಿಂತಿ ಒಂದ್ ಹೆಣ್ಣಿಗೆ ಆಗಿರೋ ಒಂದು ಅನ್ಯಾಯನ ನನ್ನ ಪ್ರಕಾರ ಹೇಳ್ತಿಲ್ವಾ, ಸಿಗಲ್ಲ ಅನ್ಸುತ್ತೆ. ಏನಕ್ಕೆ ಹೇಳಿ? ಎಲ್ಲ ಎವಿಡೆನ್ಸ್ ಗಳನ್ನೆಲ್ಲ ಚಿತ್ರಣ ಮಾಡಿದಾದ್ಮೇಲೆ ಸಿಬಿಐ ಅವ್ರು ಬಂದು ಆಲ್ರೆಡಿ ರಿಪೋರ್ಟ್ ಕೊಟ್ಟಾಗ ಮತ್ತೆ ಇನ್ನೇನ್ ಮಾಡ್ತಾರೆ, ಇನ್ನೇನ್ ಕೆದಕ್ತಾರೆ? ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಕಚ್ಚಡ ಅಲ್ಕಗಳು. ಒಂದು ಪವರ್ ಅಲ್ಲಿರೋ ಪೊಲೀಸ್ ಆಫೀಸರ್ ಕೂಡ ಅವ್ರ ಡ್ಯೂಟಿನ ನಿಯತ್ತಾಗಿ ಮಾಡಿದಿದ್ರೆ ಇಷ್ಟು ತೊಂದರೆನೇ ಆಗ್ತಿರ್ಲಿಲ್ಲ. ಅಲ್ಲ, ಒಂದು ಹೆಣ್ಣು ಆ ಸ್ಥಿತಿಲಿ ಒಂದು ಹೇಳಿದ್ರೇನೆ ಒಂಥರ ಆಗ್ಬಿಡುತ್ತೆ, ನನಗೆ ಹೇಳಕ್ಕೆ ಒಂಥರ ಆಗ್ತಿದೆ. ಆತರ ಸ್ಥಿತಿಲಿ ಇದ್ದು ನೋಡಿನೂ ಆ ವ್ಯಕ್ತಿ ಏನೂ ಮಾಡ್ಲಿಲ್ವಲ್ಲ, ಅವ್ರಿಗೆ ನಮ್ ಕಿಲ್ಡ್ ಕಾಣ್ತಿಲ್ವಾ?
ಮನಸ್ಸಾಕ್ಷಿ ಅನ್ನೋದು ಒಂದಿಲ್ವಾ? ಸತ್ತೋಗಿದ್ಯಾ? ಏನಾಗಿದೆ ಇವ್ರಿಗೆಲ್ಲ? ದುಡ್ಡು ದುಡ್ಡು ದುಡ್ಡು. ಗುರು, ದುಡ್ಡಿಲ್ದೆ ದುನಿಯಾ ಇಲ್ಲ ಖಂಡಿತ. ಆದ್ರೆ ದುಡ್ಡುಗೋಸ್ಕರ ಒಬ್ರು ತಲೆ ಹೊಡೆದಿ ಆತರ ಜೀವನ ಮಾಡ್ಬೇಕಾ? ಬೇರೆಯವ್ರಿಗೆ ಎದ್ರುಕೊಂಡು ಇದ್ರೆ 1-2 ದಿನ ಇದ್ದು ಬದುಕಿದ್ರೆ ನಿಯತ್ತಾಗಿ ಬದುಕ್ಬೇಕು. ಖಂಡಿತ ತುಂಬಾ ಬೇಜಾರಾಗ್ತಿದೆ. ಈ ಘಟನೆ ಆಗಿರೋದು, ವಿಡಿಯೋ ಆಗಿರೋದು, ಮತ್ತೆ ವಿಡಿಯೋ ಹೊರಗಡೆ ಬಂದು ಆಗ್ತಿರೋ ರಿಯಾಕ್ಷನ್ಸ್ ಗಳು ನೋಡಿದ್ರೆ ಇದೆಲ್ಲೇ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗ್ಬೇಕು. ಸತ್ಯ ಯಾವತ್ತು ಮುಚ್ಚಿಡಕ್ಕಾಗಲ್ಲ, ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳ್ತಾ ನಾನು ಏನೇನು ಅಪ್ಡೇಟ್ಸ್ ಆಗುತ್ತೋ ಮುಂದೆ ನಿಮ್ಗೆ ಖಂಡಿತ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಲವ್ ಯು, ಬಾಯ್.